ದಿನೇ ದಿನೇ ತೀವ್ರಗೊಳ್ಳುತ್ತಿದೆ ಇರಾನ್ ಇಸ್ರೇಲ್ ವಾರ್. ವಿಮಾನಯಾನ ಸಂಸ್ಥೆಗಳಿಗೆ 50 ಶತಕೋಟಿ ಡಾಲರ್ ನಷ್ಟ ಆಗಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರೀ ನಷ್ಟಕ್ಕೆ ಒಳಗಾಗಿದೆ ವಿಮಾನ ಸಂಸ್ಥೆಗಳು. ದಿನೇ ದಿನೇ ತೀವ್ರಗೊಳ್ತಾ ಇದೆ ಇರಾನ್ ಇಸ್ರೇಲ್ ವಾರ್. ವಿಮಾನಯಾನ ಸಂಸ್ಥೆಗಳಿಗೆ 50 ಶತಕೋಟಿ ಡಾಲರ್ ನಷ್ಟ ಆಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರೀ ನಷ್ಟಕ್ಕೆ ಒಳಗಾದ ವಿಮಾನ ಸಂಸ್ಥೆಗಳು. ವಿಶ್ವದ 20 ಅತಿ ದೊಡ್ಡ ವಿಮಾನ ಸಂಸ್ಥೆಗಳು 53 ಶತಕೋಟಿ ಮೌಲ್ಯವನ್ನ ಕಳೆದುಕೊಂಡಿವೆ. ಕೋವಿಡ್ ನಂತರ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದ ಸಂಸ್ಥೆಗಳಿಗೆ ಮತ್ತೊಂದು ಬಾರಿ ಹೊಡೆತ ಎದುರಾಗಿರೋದು. ದೇಶದಲ್ಲಿ ವಿಮಾನ ಟಿಕೆಟ್ ದರಗಳು ದುಬಾರಿಯಾಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಜಾಗತಿಕವಾಗಿ ತೈಲ ಬೆಲೆ ಏರ್ ಟರ್ಬೈನ್ ಇಂಧನ ಮೇಲೆ ಪರಿಣಾಮ ಬೀರಿದೆ. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಸುಳಿವನ್ನು ನೀಡಿದ್ದಾರೆ. ಏಪ್ರಿಲ್ 1ರಿಂದ ಹೊಸ ಪ್ರಯಾಣ ದರ ಪರಿಷ್ಕರಣೆ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ವಾರ್ ಏನಿದೆ ಇದು ಪ್ರತಿಯೊಂದು ಸಂಚಾರಕ್ಕೆ, ಆಮೇಲೆ ರಸಗೊಬ್ಬರಕ್ಕೆ, ಆಮದು ಮತ್ತು ರಫ್ತಿನ ಮೇಲೆ ಪ್ರತಿಯೊಂದರ ಮೇಲೂ ಕೂಡ ಪ್ರಭಾವವನ್ನು ಬೀರಿದೆ. ಇದು ದಿನೇ ದಿನೇ ತೀವ್ರಗೊಳ್ಳುತ್ತಿದ್ದಂತೆ ಹಲವಾರು ಕಷ್ಟಗಳು, ಸಮಸ್ಯೆಗಳು ಎದುರಾಗ್ತಾನೆ ಇವೆ. ವಿಮಾನಯಾನ ಸಂಸ್ಥೆಗಳಿಗೂ ಕೂಡ 50 ಶತಕೋಟಿ ಡಾಲರ್ ನಷ್ಟ ಆಗಿದೆ. ಯಾಕಂದ್ರೆ ವಾಯು ಪ್ರದೇಶಗಳೇನಿವೆ, ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಇರಾನ್ ಇಸ್ರೇಲ್ ಇವೆಲ್ಲವೂ ಕೂಡ ಈ ಒಂದು ವಾಯು ಪ್ರದೇಶ ಅಂತಿರುತ್ತೆ. ಆ ವಾಯು ಪ್ರದೇಶದಲ್ಲಿ ರಿಸ್ಟ್ರಿಕ್ಟ್ ಆಗಿವೆ ಈ ಒಂದು ಯುದ್ಧದ ಪರಿಣಾಮದಿಂದಾಗಿ. ಇದರಿಂದ ಆಲ್ರೆಡಿ ಬುಕ್ ಆಗಿರುವಂತಹವು ಕೂಡ ಆಲ್ರೆಡಿ ಕ್ಯಾನ್ಸಲ್ ಆಗಿವೆ ಮತ್ತು ಹೊಸ ಒಂದು ಯಾವುದೇ ಒಂದು ಬುಕಿಂಗ್ಗಳನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಇದರಿಂದ ಈ ಯುದ್ಧದಿಂದ ಬಹಳಷ್ಟು ನಷ್ಟಕ್ಕೆ ಒಳಗಾಗಿವೆ ವಿಮಾನ ಸಂಸ್ಥೆಗಳು ಅಂತ ಹೇಳ್ಬೋದು.